ಶ್ರೀ ಗುರುಭ್ಯೋ ನಮಃ. ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲಕ್ಷ್ಮೀಕಾಂತ್ ಕೆದ್ಲಾಯ ಮಾಡುವ ಅನಂತ ನಮಸ್ಕಾರಗಳು. ಯೋಗ ಪರಿಚಯ ಮಾಲಿಕೆಯ 4ನೇ ಅಧ್ಯಾಯ ಕರ್ಮಯೋಗಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭಕ್ತಿ ಯೋಗ ಎಂದರೇನು ಎಂಬ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಅದು ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿದೆ ಎಂದು ಭಾವಿಸುತ್ತೇನೆ. ಇಂದಿನ ಅಧ್ಯಾಯದಲ್ಲಿ ಅದರ ಮುಂದಿನ ಭಾಗವಾಗಿ ಕರ್ಮಯೋಗದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಕಡೆಯವರೆಗೂ ವೀಕ್ಷಿಸಿ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಇದನ್ನು ಯಾವುದೇ ಹಣ ಮಾಡುವ ಉದ್ದೇಶದಿಂದ ನಾನು ಮಾಡುತ್ತಿರುವುದಲ್ಲ. ಅಳಿಸಿ ಹೋಗುತ್ತಿರುವ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಹಿರಿಯರು ಹಾಗೂ ಪೂರ್ವಿಕರು ನಮಗೆ ನೀಡಿರುವ ಮಹೋನ್ನತ ವಿಚಾರಧಾರೆಗಳನ್ನು ಮುಂದಿನ ಸಂತತಿಗೆ ತಲುಪಿಸುವ ಮಹತ್ತರವಾದ ಜವಾಬ್ದಾರಿಯೊಂದಿಗೆ ಈ ಸೇವೆಗೆ ಕೈ ಹಾಕಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಹಾಗಾಗಿ ಇದನ್ನು ನೀವು ನೋಡಿದ ನಂತರ ಆದಷ್ಟು ಜನರಿಗೆ ಶೇರ್ ಮಾಡಿ. ಇಂತಹ ವಿಚಾರಗಳು ಎಲ್ಲರಿಗೂ ಸಿಗುವಂತಾಗಲಿ. ನೀವು ನೀಡುವ ಲೈಕ್ ಮತ್ತು ಕಾಮೆಂಟ್ಗಳು ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಬಹಳಷ್ಟು ಜನರು ತಾವು ಮಾತನಾಡುವಾಗ ಕರ್ಮ ಸಿದ್ಧಾಂತ ಹಾಗೂ ಕರ್ಮಯೋಗವನ್ನು ಒಂದೇ ಎಂದು ಭಾವಿಸಿ ಮಾತನಾಡುವುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಅವೆರಡರ ಅರ್ಥ ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕರ್ಮ ಸಿದ್ಧಾಂತವು ಪ್ರತಿಯೊಂದು ಕ್ರಿಯೆಯು ಅದರ ಫಲಿತಾಂಶವನ್ನು ಖಂಡಿತವಾಗಿ ನೀಡುತ್ತದೆ ಎಂಬ ಕಾರಣ ಮತ್ತು ಪರಿಣಾಮದ ಸಾರ್ವತ್ರಿಕ ನಿಯಮವಾಗಿದೆ. ಅದು ಒಳ್ಳೆಯದೂ ಆಗಿರಬಹುದು ಅಥವಾ ಕೆಟ್ಟದ್ದೂ ಆಗಿರಬಹುದು. ಅಂದರೆ ಕರ್ಮ ಸಿದ್ಧಾಂತವು ನಾವು ಏನು ಮಾಡುತ್ತೇವೆಯೋ ಅದರ ಫಲವನ್ನು ಖಂಡಿತವಾಗಿ ಅನುಭವಿಸುತ್ತೇವೆ ಎಂದು ಹೇಳುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಕರ್ಮಯೋಗವು ಈ ಫಲಿತಾಂಶಗಳ ನಿರೀಕ್ಷೆ ಇಲ್ಲದೆ, ಅಹಂಕಾರವಿಲ್ಲದೆ ನಿಸ್ವಾರ್ಥವಾಗಿ ಕರ್ತವ್ಯವನ್ನು ನಿರ್ವಹಿಸುವ ಆಧ್ಯಾತ್ಮಿಕ ಮಾರ್ಗವಾಗಿದೆ. ಇಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಫಲದ ಅಪೇಕ್ಷೆ ಇಲ್ಲದೆ ಸರ್ವ ಸಮರ್ಪಣಾ ಭಾವದೊಂದಿಗೆ ಮಾಡುವಂಥದ್ದು. ಆದ್ದರಿಂದ ಕರ್ಮ ಸಿದ್ಧಾಂತವೇ ಬೇರೆ, ಕರ್ಮಯೋಗವೇ ಬೇರೆ ಎಂದು ಹೇಳಬಹುದು. ಶ್ರೀಕೃಷ್ಣನು ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 47ರಲ್ಲಿ ಅರ್ಜುನನನ್ನು ಕುರಿತು ಹೀಗೆ ಹೇಳುತ್ತಾನೆ: ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ಮಾತೆ ಸಂಗೋತ್ಸ್ವ ಕರ್ಮಣಿ. ಇದರ ಅರ್ಥ, ಹೇ ಅರ್ಜುನ, ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ ಎಂದು ಹೇಳುತ್ತಾನೆ. ಅದೇ ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 48ರಲ್ಲಿ ಅರ್ಜುನನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ: ಯೋಗತ್ಸ್ವ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದರ ಅರ್ಥ, ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು. ಅರ್ಜುನ, ಇಂತಹ ಸಮಚಿತ್ತತೆಗೆ ಯೋಗ ಎಂದು ಕರೆಯಲಾಗುತ್ತದೆ ಎಂದು ಸಹ ಹೇಳುತ್ತಾನೆ. ನೋಡಿ, ಈ 2 ಶ್ಲೋಕಗಳಲ್ಲಿ ಭಗವಂತ ಎಷ್ಟು ಚೆನ್ನಾಗಿ ಆತ್ಮ ಪರಮಾತ್ಮರ ಸಂಬಂಧವನ್ನು ವಿವರಿಸಿದ್ದಾನೆ ಎಂದು. ಉದಾಹರಣೆಯೊಂದಿಗೆ ಹೇಳುವುದಾದರೆ, ನಾವು ಒಂದು ನಿರ್ಜೀವವಾದ ಮೊಬೈಲ್ ಫೋನಿನಲ್ಲಿ ನಮಗೆ ಬೇಕಾದ ಹಾಡುಗಳನ್ನು ಹಾಕಿಕೊಂಡು ಅದನ್ನು ನಮಗೆ ಬೇಕಾದಾಗ ಕೇಳುತ್ತೇವೆ, ಬೇಡವೆಂದಾಗ ನಿಲ್ಲಿಸಿ ಪಕ್ಕಕ್ಕೆ ಇಡುತ್ತೇವೆ ಎಂದು ಭಾವಿಸೋಣ. ಮೊಬೈಲ್ ಫೋನ್ ಅದರಲ್ಲಿ ಒಳ್ಳೆಯ ಗೀತೆ ಪ್ರಸಾರವಾಯಿತಾ ಅಥವಾ ಕೆಟ್ಟ ಗೀತೆ ಪ್ರಸಾರವಾಯಿತಾ ಎಂದು ಯೋಚಿಸುವುದಿಲ್ಲ. ತನ್ನನ್ನು ಉಪಯೋಗಿಸುವವರು ಯಾವ ಹಾಡನ್ನು ಹಾಕುತ್ತಾರೋ ಅದನ್ನು ಪ್ರಸಾರ ಮಾಡುವುದಷ್ಟೇ ಅದರ ಕೆಲಸ. ಹಾಗೆಯೇ ಭಗವಂತನು ನಿರಾಕಾರ, ಅಂದರೆ ಆಕಾರವಿಲ್ಲದವನು ಎಂದರ್ಥ. ಆತನಿಗೆ ಯಾವ ಅನುಭವ ಬೇಕಿದ್ದರೂ ಆತ ನಮ್ಮ ಶರೀರದ ಮೂಲಕವೇ ಅದನ್ನು ಅನುಭವಿಸುತ್ತಾನೆ.
ಹಾಗಾಗಿ ನಾವು ಅದರ ಫಲಾಫಲಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅದರ ಕರ್ತೃ ಅವನೇ ಆಗಿರುತ್ತಾನೆ ಎಂಬುದು ಈ ಎರಡೂ ಶ್ಲೋಕದ ಒಳ ಅರ್ಥ. ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಕರ್ಮಯೋಗವನ್ನು ಪಾಲಿಸುವುದು ಹೇಗೆ? ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ವಿದ್ಯಾರ್ಥಿಯಾಗಿ ಓದುವುದು ಆ ವಿದ್ಯಾರ್ಥಿಯ ಕರ್ತವ್ಯವಾಗಿರುತ್ತದೆ. ವಿದ್ಯಾರ್ಥಿಯು ಅಷ್ಟನ್ನೇ ಪ್ರಾಮಾಣಿಕವಾಗಿ ಮಾಡಬೇಕು, ಆಗ ಅದು ಕರ್ಮಯೋಗವಾಗುತ್ತದೆ. ಬದಲಾಗಿ ಆ ಕರ್ತವ್ಯವನ್ನು ಮಾಡುವಾಗ ತನಗೆ ಎಲ್ಲ ವಿಷಯಗಳಲ್ಲಿಯೂ 100% ಅಂಕ ಬರಲೇಬೇಕು ಎಂಬ ನಿರೀಕ್ಷೆಯನ್ನು ಇರಿಸಿಕೊಂಡು ಓದುವುದು ಸರಿಯಲ್ಲ. ಏಕೆಂದರೆ ವಿದ್ಯಾರ್ಥಿಯು ಮಾಡಿದ ಕರ್ಮಕ್ಕೆ, ಅಂದರೆ ಕರ್ತವ್ಯಕ್ಕೆ ಫಲವನ್ನು ನೀಡುವವನು ಭಗವಂತ. ಅದು ಅವನ ಕೆಲಸ, ವಿದ್ಯಾರ್ಥಿಯದ್ದಲ್ಲ. ಇನ್ನೊಂದು ಉದಾಹರಣೆಯಲ್ಲಿ ಹೇಳುವುದಾದರೆ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಮಾಡುವ ಕೆಲಸವನ್ನು ನಿಷ್ಠೆಯಿಂದ, ಪ್ರೀತಿಯಿಂದ, ಯಾವುದೇ ನಿರೀಕ್ಷೆಗಳನ್ನು ಇರಿಸಿಕೊಳ್ಳದೆ ಮಾಡುತ್ತಾ ಹೋಗುವುದೇ ಕರ್ಮಯೋಗ ಎಂದು ಹೇಳಬಹುದು. ಅಂದರೆ ನಾವು ಮಾಡುವ ಕೆಲಸ ಪ್ರಾಮಾಣಿಕವಾಗಿ ಇದ್ದರೆ ಅದಕ್ಕೆ ಸಿಗಬೇಕಿರುವ ಫಲಗಳನ್ನು ಆ ಭಗವಂತ ನಮಗೆ ಖಂಡಿತವಾಗಿ ನೀಡುತ್ತಾನೆ ಎನ್ನುವುದೇ ಇದರ ಅರ್ಥ. ಮೂರನೇ ಉದಾಹರಣೆಯಲ್ಲಿ, ನಾವು ಯಾರಿಗಾದರೂ ಸಹಾಯ ಮಾಡುವಾಗ ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಸಹಾಯ ಮಾಡಿದರೆ ಅದನ್ನು ಕರ್ಮಯೋಗ ಎನ್ನಲಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ದೇವಸ್ಥಾನಗಳಿಗೆ ದಾನ ನೀಡುವಾಗ ಅದನ್ನು ನೀಡಿದವರು ಯಾರು ಎಂಬುದು ಎಲ್ಲರಿಗೂ ತಿಳಿಯಬೇಕೆಂದು ದಾನ ನೀಡುವ ವಸ್ತುಗಳ ಮೇಲೆ ದೊಡ್ಡದಾಗಿ ತಮ್ಮ ಹೆಸರನ್ನು ಬರೆಯಿಸುವುದು, ಅಥವಾ ನಾವು ಇಷ್ಟು ಹಣವನ್ನು ದೇಣಿಗೆ ನೀಡಿದ್ದೇವೆ ಎಂದು ಅಮೃತ ಶಿಲೆಯ ಮೇಲೆಯೋ ಅಥವಾ ಫಲಕಗಳ ಮೇಲೆಯೋ ತಮ್ಮ ಹೆಸರನ್ನು ಕೆತ್ತಿಸುವುದು ಇತ್ಯಾದಿಗಳನ್ನು ಕರ್ಮಯೋಗ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಇಲ್ಲಿ ಸಮರ್ಪಣಾ ಭಾವ ಇರುವುದಿಲ್ಲ. ಇನ್ನು ಮನೆಯಲ್ಲಿ ಅಡಿಗೆ ಮಾಡುವವರು ತಾವು ತಮ್ಮ ಮನೆಯವರಿಗಾಗಿ ಅಡಿಗೆ ಮಾಡುವಾಗ ತಾನು ದೇವರಿಗಾಗಿ ಪ್ರಸಾದ ತಯಾರಿಸುತ್ತಿದ್ದೇನೆ ಎಂಬ ಭಾವದೊಂದಿಗೆ ಅಡಿಗೆ ತಯಾರಿ ಮಾಡಿದರೆ ಅವರು ನೀಡುವ ಆಹಾರ ನಿಜವಾಗಿಯೂ ದೇವರ ಪ್ರಸಾದವೇ ಆಗಿರುತ್ತದೆ. ಅದನ್ನು ಬಿಟ್ಟು, ಅಯ್ಯೋ ಇಷ್ಟೊಂದು ಜನಗಳಿಗೆ ದಿನನಿತ್ಯ ನಾನೇ ಮಾಡಿ ಬಡಿಸಬೇಕಲ್ಲ ಎಂದು ಬೈಯುತ್ತಾ ಗೊಣಗಿಕೊಳ್ಳುತ್ತಾ ಅಡಿಗೆಯನ್ನು ತಯಾರಿಸಿದರೆ ಪ್ರಸಾದದಂಥ ಅಡಿಗೆಯೂ ವಿಷಪೂರಿತವಾಗುತ್ತದೆ ಮತ್ತು ಆ ಮನೆಯಲ್ಲಿ ಋಣಾತ್ಮಕವಾದ ಸಂಬಂಧಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಎಂದು ಹೇಳಬಹುದು. ಹೀಗೆಯೇ ಹಲವು ಉದಾಹರಣೆಗಳನ್ನು ನೀಡಬಹುದು. ನಾವು ಮಾತನಾಡುವ ಮಾತುಗಳೆಲ್ಲವೂ ಆ ಭಗವಂತನ ಮಂತ್ರಗಳೆಂದು ಭಾವಿಸಿದರೆ ಅಂತಹ ನಾಲಿಗೆಯಿಂದ ಎಂದೂ ಕೆಟ್ಟ ಪದಗಳು ಬರಲು ಸಾಧ್ಯವಿಲ್ಲ. ನಾವು ಕೇಳುವ ಪದಗಳೆಲ್ಲವೂ ಆ ಭಗವಂತನ ನಾಮಸ್ಮರಣೆಗಳೇ ಎಂದು ಭಾವಿಸಿದರೆ ಕೆಟ್ಟ ವಿಷಯಗಳನ್ನು ನಮ್ಮ ಮನಸ್ಸು ಕೇಳಲು ಸಹಕರಿಸುವುದಿಲ್ಲ. ನಾವು ವ್ಯವಹರಿಸುವ ವ್ಯಕ್ತಿಗಳೆಲ್ಲರೂ ಆ ಭಗವಂತನ ಅಂಶಗಳೆಂದು ಭಾವಿಸಿದರೆ ಈ ಪ್ರಪಂಚದಲ್ಲಿ ನಮಗೆ ಆಗದವರು ಯಾರೂ ಇರುವುದಿಲ್ಲ. ಇದುವೇ ನಿಜವಾದ ಕರ್ಮಯೋಗ. ನಮ್ಮ ಋಷಿಮುನಿಗಳ ಹಾಗೆ ಜೀವನವೆಲ್ಲ ನಾವು ನಮ್ಮ ಸಂಸಾರವನ್ನು, ಕುಟುಂಬವನ್ನು ಬಿಟ್ಟು ಕಾಡಿನಲ್ಲಿಯೋ ಅಥವಾ ಪರ್ವತಗಳ ಮೇಲೋ ಹೋಗಿ ಕುಳಿತು ತಪಸ್ಸು ಮಾಡಿ ಆ ಭಗವಂತನನ್ನು ಒಲಿಸಿಕೊಳ್ಳಲು ನಮಗೆ ಅವಕಾಶವಾಗಲಿ ಅಥವಾ ಸಮಯವಾಗಲಿ ಈಗಿನ ಕಾಲದಲ್ಲಿ ಇಲ್ಲವಾದದ್ದರಿಂದ ನಾವು ನಿತ್ಯ ಮಾಡುವ ಕೆಲಸ ಕಾರ್ಯಗಳಲ್ಲಿಯೇ ಆ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡುತ್ತಾ ಅದರ ಫಲಾಫಲಗಳನ್ನು ಅವನಿಗೇ ಬಿಟ್ಟು ಸರ್ವವೂ ನಿನಗೆ ಅರ್ಪಣೆ ಭಗವಂತ ಎಂಬ ಭಾವದೊಂದಿಗೆ ಬದುಕುವುದೇ ನಿಜವಾದ ಕರ್ಮಯೋಗ. ಕರ್ಮಯೋಗವನ್ನು ಇನ್ನೂ ವಿಸ್ತರಿಸಿ ಹೇಳುವುದಾದರೆ ಇದರಲ್ಲಿ 4 ತತ್ವಗಳು ಅಡಗಿವೆ. ಮೊದಲನೆಯದು ಕರ್ತವ್ಯ ಅಥವಾ ಧರ್ಮ. ಇದನ್ನು ಕರ್ತವ್ಯ ನಿರ್ವಾಹನಂ ಎಂದೂ ಸಹ ಕರೆಯಲಾಗುತ್ತದೆ. ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ಜವಾಬ್ದಾರಿಗಳು ಮತ್ತು ಬಾಧ್ಯತೆಗಳನ್ನು ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ಮಾಡುವುದು, ಅವುಗಳನ್ನು ಐಹಿಕ ಕೆಲಸಗಳಿಗಿಂತ ಪವಿತ್ರ ಕರ್ತವ್ಯಗಳಾಗಿ ನೋಡುವುದು. ಎರಡನೆಯದು ಬೇರ್ಪಡುವಿಕೆ ಅಥವಾ ವೈರಾಗ್ಯ. ಫಲಿತಾಂಶದ ಯಶಸ್ಸು ಅಥವಾ ವೈಫಲ್ಯದಲ್ಲಿ ನಮ್ಮ ಭಾವನಾತ್ಮಕ ಹೂಡಿಕೆಯನ್ನು ಬಿಡುಗಡೆ ಮಾಡುವುದು, ಕ್ರಿಯೆಯ ಮೇಲೆ ಕೇಂದ್ರೀಕರಿಸುವುದು, ಅಂದರೆ ಯಾವುದೂ ನನ್ನದಲ್ಲ,
ಎಲ್ಲವೂ ಆ ಭಗವಂತನಿಂದ ಎರವಲು ಪಡೆದದ್ದು ಎಂಬ ಭಾವವನ್ನು ಬೆಳೆಸಿಕೊಳ್ಳುವುದು. ಮೂರನೆಯದು ಅಹಂಕಾರ. ನಾನು ಎಂಬ ಭಾವನೆ ಇಲ್ಲದೆ ಕೆಲಸ ಮಾಡುವುದು. ಇದರಿಂದಾಗಿ ಕ್ರಿಯೆ ಮತ್ತು ಅದರ ಫಲಿತಾಂಶಗಳೊಂದಿಗೆ ವೈಯಕ್ತಿಕ ಗುರುತನ್ನು ಕಡಿಮೆ ಮಾಡುವುದು. ನಾಲ್ಕನೆಯದು ಪ್ರತಿಫಲದ ನಿರೀಕ್ಷೆ. ವೈಯಕ್ತಿಕ ಲಾಭ, ಖ್ಯಾತಿ ಅಥವಾ ಸಂತೋಷಕ್ಕಾಗಿ ಯಾವುದೇ ಕೆಲಸ ಮಾಡದಿರುವುದು. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ನಿಷ್ಕಾಮ ಕರ್ಮ, ನಿಸ್ವಾರ್ಥ ಸೇವೆ, ಮನಸ್ಸಿನ ಶುದ್ಧೀಕರಣ ಹಾಗೂ ಸಮಚಿತ್ತತೆಯಿಂದ ಮಾಡುವ ಕೆಲಸವನ್ನು ಕರ್ಮಯೋಗ ಎನ್ನಲಾಗುತ್ತದೆ. ಇದರೊಂದಿಗೆ ನನ್ನ ಈ ವಿಡಿಯೋವನ್ನು ಸಂಪನ್ನಗೊಳಿಸುತ್ತಾ ಇದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ರಾಜಯೋಗದ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯೋಗ, ಸನಾತನ ಧರ್ಮ ಹಾಗೂ ನಮ್ಮ ಆಚಾರ ವಿಚಾರಗಳ ಮಾಹಿತಿಗಳಿಗಾಗಿ ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೆಯ ವಿಚಾರಗಳು ಎಲ್ಲರಿಗೂ ತಲುಪುವಂತಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.